ನಮಸ್ತೆ. ಇವರು ಮೈ ನೇಚರ್ ಇಂಡಿಯಾ ಇಂದ ಸುರೇಂದರ್ ಅಂತೇಳಿ ಇತ್ತೀಚೆಗೆ ನನಗೆ ಯಾವುದೋ ಒಂದು ಮುಖಾಂತರ ಭೇಟಿಯಾದರು. ಇವರು ಪರ್ಸ್ನಲಾಗಿ ಫೋನ್ ಮಾಡಿಬಿಟ್ಟು ಲಿಂಗರಾಜರ ಅದು ಬನ್ನೂರು ಬಗ್ಗೆ ಕನ್ಫ್ಯೂಸ್ ಆಗ್ತಾಯಿದೆ, ಹೋಗಿದ್ದ ಕಡೆ ಎಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ನನಗೆ ಗೊತ್ತಾಗಲ್ಲ. ನಿಮ್ಮ ಬಂಡೂರು ಹತ್ರ ಬರ್ತೀನಿ, ನಿಮ್ಮೂರು ಮಳವಳ್ಳಿ ತಾಲೂಕು ಚಂದಳ್ಳಿ ಅಂತ ಹೇಳಿದ್ರಲ್ವ, ಬಂದು ನಿಮ್ಮನ್ನು ಮುಖತಃ ಭೇಟಿ ಆಗಬೇಕು ಅಂದರು. ನಾನು ಆಯಿತು ಬನ್ನಿ ಅಂತ ಹೇಳಿದೆ. ಇವತ್ತು ಬಂದಿದ್ದಾರೆ. ಇವ್ರು ಬಂದಿರೋ ಉದ್ದೇಶ ಏನು ಅಂದರೆ, ಕೆಲವರು ಪಬ್ಲಿಕ್ ಇವಾಗ ಸಾರ್ವಜನಿಕರಲ್ಲಿ ಏನಂದರೆ ಬನ್ನೂರು ಅಂತಲೇ ಬಂದ್ಬಿಟ್ಟಿದೆ. ಬನ್ನೂರು ತಳಿ ಬಂದ್ಬಿಟ್ಟು ನಿಮಗೆ ಮಾಂಸಕ್ಕೆ ಹೆಸರುವಾಸಿ. ಈ ಬಂಡೂರು ತಳಿ ಬಂದ್ಬಿಟ್ಟು ನಿಮಗೆ ಶೋಕಿಗೆ ಸಾಕೋದು. ಶೋಕಿಗೆ ಅಂದರೆ ಇದು ಯಾವ ಥರ ಅಂದರೆ ಬಂಡೂರು ಮಕ್ಕಳಿರೋ ಥರ, ಇದು ಬಂಡೂರು ತಳಿ ಬಂದ್ಬಿಟ್ಟು ಮಕ್ಳ ಥರ. ನಾವು ಕಾಣಿಸ್ಬೇಕು, ಅದಕ್ಕೆ ನಾವು ಕಾಣಿಸಿಲ್ಲ ಅಂದರೆ ಅದು ಹುಡುಕುತ್ತೆ ನಮ್ಮನ್ನು. ಈ ಮಕ್ಕಳು ಯಾವ ಥರ ಕಣ್ಣು ಕಾಣಿಸ್ಬೇಕು ತಂದೆ ತಾಯಿ, ಆ ಥರ ಇವು ನಮ್ಮ ಹಿಂದೆನೇ ಇರ್ತವೆ. ಇದು ಸಾಕೋದು ಭಾಳ ಸುಲಭ. ಆದರೆ ಇದು ಏನಂದರೆ, ಈ ಬಂಡೂರು ತಳಿದು ಒಂದು ವಿಶೇಷತೆ ಏನಂದರೆ, ಈ ಅಕ್ಕ ಬುಕ್ರು ಕಾಲದಲ್ಲಿ ನಾನು ಓದಿರೋದ್ರ ಬಗ್ಗೆ, ಇತ್ತೀಚೆಗೆ ಒಂದು 6 ತಿಂಗಳಿಂದ ಓದಿರೋ ಬಗ್ಗೆ ಹೇಳಬೇಕು ಅಂದರೆ, ಓದಿದೆ ನಾನು ತುಂಬ ಇಂಟರ್ನೆಟ್ಟಲ್ಲಿ ಮತ್ತು ಬುಕ್ಕಲ್ಲಿ ಅದರಲ್ಲೆಲ್ಲ ಓದಿ ನೋಡಿದೆ. ಈ ಡಚ್ಚರು, ಈ ಆಂಗ್ಲರು ಎಲ್ಲ ಬಂದ್ರಲ್ಲ ದಂಡೆತ್ತಿ ಇಂಡಿಯಾ ಕಡೆ, ಆವಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದು ತುಂಬ ಇತ್ತು. ಈ ಫಾರಿನ್ ಕಂಟ್ರಿಯಲ್ಲಿ ತುಂಬ ಕುರಿಗಳಿತ್ತು. ಈ ತಳೀಲಿ ತುಂಬ, ಯಾಕೆ ಅಂದರೆ ಈ ತಳಿ ತುಂಬ ಫೇಮಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಇದು ಫೇಮಸ್ ಆಗುತ್ತೆ ಅಂದರೆ, ಇದು ಮಾಂಸ ತುಂಬ ರುಚಿ, ಆಮೇಲೆ ಸಾಕೋದಕ್ಕೆ ತುಂಬ ಈಸಿ. ಇದು ನಮ್ಮ ಬ್ರೀಡ್ ಹೋಗ್ಬಿಡುತ್ತೆ, ಈ ಬ್ರೀಡ್ ಫೇಮಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಈ ಇಂಗ್ಲೀಷ್ ಅವ್ರು ಏನು ಮಾಡಿದ್ರು, ಡಚ್ಚರು, ಈ ಆಂಗ್ಲರು ಈ ತಳಿ ನಶಿಸಿ ಹೋಗಬೇಕು ಅಂದ್ಬಿಟ್ಟು ಎಲ್ಲೆಲ್ಲಿತ್ತು ಎಲ್ಲ ಸಾಯಿಸ್ಕೊಂಡು ಬಂದರು. ಅಂದರೆ ಅದೆಷ್ಟು ನಿಜನೋ ಸತ್ಯ ನನಗೆ ಗೊತ್ತಿಲ್ಲ. ನಾನು ಓದಿರೋ ಪ್ರಕಾರ ಅದಂತೂ ನಿಜ ಅಂದ್ಕೊತೀನಿ. ಆವಾಗ ಆ ಟೈಮಲ್ಲಿ ಯಾರೋ ಒಬ್ಬ ಈ ಕಡೆ ಬಂಡೂರು ಅನ್ನೋ ಕಡೆ, ಅಂದರೆ ಬಂಡೂರು ಅಂದರೆ ಮಳವಳ್ಳಿ ತಾಲೂಕಲ್ಲಿ ಬಂಡೂರು ಅಂತಿದೆ, ಮಳವಳ್ಳಿ ತಾಲೂಕಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ತಂದು ಒಂದು 10-15 ಕುರಿ ಬಿಟ್ಟಿರೋ ಥರ. ಆ 15 ಕುರಿಲಿ ಈಗ ಸುಮಾರು ನಮ್ಮ ಸೌತ್ ಇಂಡಿಯಾದಲ್ಲಿ ಲೆಕ್ಕ ಹಾಕೋತು ಅಂದರೆ ಅದು ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ಫೇಮಸ್. ಇದು ಬಂದುಬಿಟ್ಟು ಒಂದು 2000 ನಂಬರ್ಸ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಷ್ಟು ಗೊತ್ತಿಲ್ಲ, ಎಷ್ಟಿದೆ ಏನು ಅಂತ. ಬಟ್ ಇತ್ತೀಚೆಗೆ ಇದು ತುಂಬ ಫೇಮಸ್ ಆಗ್ತಾಯಿದೆ. ಇದು ನಮ್ಮ ತಾತನ ಕಾಲದಿಂದ ನಮ್ಮ ಮುತ್ತಾತನ ಕಾಲದಿಂದ ಸಾಕ್ತಿದ್ರಂತೆ. ನಮ್ಮ ಮುತ್ತಾತನ ಕಾಲದ ನಮಗಂತೂ ಗೊತ್ತಿಲ್ಲ, ಒಟ್ಟಲ್ಲಿ ನಮ್ಮ ತಾತನ ಕಾಲದಿಂದ ಇದು ಸಾಕ್ತಾಯಿದ್ರು. ಇದು ತುಂಬ ಲಾಭದಾಯಕವಾದ ಬೆಳೆ. ಪ್ರತಿ ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಇಡೀ ವಿಶ್ವದಲ್ಲೇ ಒಂದು ಮಟನ್ ಪ್ರಿಯರಿಗೆ ಒಂದು ವಿಶೇಷವಾದ ಒಂದು ಸುದ್ದಿ ಹೇಳ್ತೀವಿ. ಇದು ನಮ್ಮ ದೇಶದ್ದು ಮತ್ತೆ ನಮ್ಮ ರಾಜ್ಯದ್ದು, ನಮ್ಮ ಮಂಡ್ಯ ಜಿಲ್ಲೆಯದು, ಮಳವಳ್ಳಿದು ಒಂದು ಬಂಡೂರು ಅಂತ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇದಕ್ಕೊಂದು ಇತಿಹಾಸನೇ ಇದೆ. ಒಂದು ವಿಜಯನಗರ ಸಾಮ್ರಾಜ್ಯದಿಂದ ಬ್ರಿಟಿಷಿಗೆ ಒಂದು ಪ್ರಿಯವಾದ ಮಾಂಸ ಅಂದ್ರೆ ಬಂಡೂರು ತಳಿದು. ಅದನ್ನ ಅವ್ರನ್ನ ಸರ್ವನಾಶ ಅಂತ ಮಾಡಕ್ ಹೊರಟಾಗ ಅಲ್ಲಿಗೆ ಅದು ಆಗಲ್ಲ, ಅದಕ್ಕೆ ಬಂಡೂರಿಗೆ ಅಂತ ಒಂದು ಹಳ್ಳಿಗೆ ಒಂದು ತಂದ್ಬಿಡ್ತಾರೆ ಬಂಡೂರು ತಳಿ ಅಂತ. ಇವಾಗಲೂ ಸಮೇತ ಇಡೀ ವರ್ಲ್ಡ್ ಅಲ್ಲಿ 1,500ರಿಂದ 2,000 ಬರೀ ಕುರಿಮರಿಗಳಿರೋದು. ಇದು ಒಂದು ಕುರಿಮರಿಗೂ ಒಂದು 80,000 ರೂಪಾಯಿ ಲಿಂಗರಾಜ್ ಸರ್ ಹತ್ರ ಕಲಿತೆ. 80,000ದಿಂದ 2 ಲಕ್ಷದವರೆಗೂ ಹೋಗುತ್ತೆ ಟಗರುಗಳು. ಮತ್ತೆ ಮರಿನೂ ಅಷ್ಟೇ. ಇದು 15 ದಿನ ಮರಿನ ಒಂದು 15,000 ರೂಪಾಯಿವರೆಗೆ ಮಿನಿಮಮ್ ಕೇಳ್ತಾರೆ. ನಮ್ಮ ಯುವ ರೈತರುಗಳು ಯಾವುದೇ ಒಂದು ಕುರಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ನಮ್ದು ಕರ್ನಾಟಕದ ಹೆಮ್ಮೆ ಬಂಡೂರು ತಳಿನ ಒಂದು 3-4 ಇಟ್ಕೊಂಡ್ರೆ ಸಾಕು. ತಿಂಗಳಿಗೆ ವರ್ಷಕ್ಕೆ ಹಬ್ಬ ಅಂದ್ರೆ ಒಂದು 3-4 ಮರಿ, 6 ತಿಂಗಳಿಗೆ ಒಂದು ಮರಿ ಹಾಕುತ್ತೆ. 6 ತಿಂಗಳಿಗೆ 2 ಮರಿ ಹಾಕಿದ್ರೆ 30,000 ರೂಪಾಯಿ. 3 ಕುರಿ ಇಡ್ತವ್ರೆ 1 ಲಕ್ಷ ರೂಪಾಯಿ. ಅದು ದೊಡ್ಡದಾಯ್ತವ್ರೆ ಲಕ್ಷಾಂತರ ರೂಪಾಯಿ ಮಾಡ್ಬೋದು. ಇದು ನಮ್ದು ಬಂಡೂರು ತಳಿ ವಿಶೇಷ. ಮುಂದಿನ ದಿನಗಳಲ್ಲಿ ನಾವು ವರ್ಲ್ಡ್ ವೈಡ್ ಈ ತಳಿಗಳ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತಾ ಇದೀವಿ, ಒಂದು ಪ್ರಮೋಷನ್ ಮಾಡ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಲಿಂಗರಾಜ್ ಸರ್ ನಮ್ಮ ಮೈ ನೇಚರ್ ಇಂಡಿಯಾ ಕೈ ಜೋಡಿಸಿದ್ದಾರೆ. ಇನ್ನೂ ಹಲವಾರು ವಿಚಾರಗಳನ್ನ ಅವರು ಬಂಡೂರು ತಳಿಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶಪುರ. ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ. ಸುಮಾರು 2003ರಲ್ಲಿ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಉದ್ಯೋಗ ನೀಡಿದ ಸಂಸ್ಥೆಯೇ MVRS. ಕಾರ್ಪೊರೇಟ್, ಬ್ಯಾಂಕಿಂಗ್ ಸೆಕ್ಟರ್, ಎಜುಕೇಷನ್, ಪೊಲಿಟಿಕಲ್, ಆಟೋಮೊಬೈಲ್, ಇ-ಕಾಮರ್ಸ್, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾ, ಫಾರ್ಮಾ ಕಂಪನೀಸ್ ಹೀಗೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಸಂಸ್ಥೆಯ ಗೆಲುವಿಗಾಗಿ ಕಾರ್ಯತಂತ್ರವನ್ನು ರೂಪಿಸುವುದೇ ಮಾರುಕಟ್ಟೆ ಸಂಶೋಧನೆ.
ಈ ಸಂಸ್ಥೆಯು ನನಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಟ್ಟು ಎಲ್ಲ ವಿಭಾಗದಲ್ಲಿ ಕರ್ನಾಟಕದಾದ್ಯಂತ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಆತ್ಮೀಯರಿಗೆ ನನ್ನ ನಮನಗಳು. ಇಷ್ಟೊಂದು ಅನುಭವವನ್ನು ಹೊಂದಿದ ಯುವಕರು, ಯುವತಿಯರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಜನಾಂಗವೆಂಬ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಮತ್ತು ಶಂಕರ್ನಾಗ್ ಅಭಿಮಾನಿ ಆಟೋ ಚಾಲಕರ ಸಹಾಯದಿಂದ ಸ್ಥಾಪನೆಯಾದ ಕಂಪನಿಯೇ TMRS. ಸಾವಿರಾರು ಯುವಕ ಯುವತಿಯರು TMRS ಸಂಸ್ಥೆಯಲ್ಲಿ ರಾಜ್ಯ ಮತ್ತು ದೇಶದೆಲ್ಲೆಡೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದ ಅನುಭವದ ಫಲಶ್ರುತಿಯೇ ಮೈ ನೇಚರ್ ಇಂಡಿಯಾ. ನಮ್ಮ ಸಂಸ್ಥೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಸಾವಿರಾರು ಸಹೋದ್ಯೋಗಿಗಳು, ನೆರೆಹೊರೆಯವರು ಮತ್ತು ದೇಶದ ಹಲವಾರು ರಾಜ್ಯಗಳಲ್ಲಿ ಮಾರುಕಟ್ಟೆ ಸಂಶೋಧನೆಯಲ್ಲಿ ಕೆಲಸ ಮಾಡುವ ಕಂಪನಿಗಳ ಜೊತೆ ಸಮಾಲೋಚನೆ ನಡೆಸಿ, ಆಲೋಚಿಸಿ, ಆಯೋಜಿಸಿ ದೃಢ ನಿರ್ಧಾರದೊಂದಿಗೆ ಶುರುವಾದ ಸಂಸ್ಥೆಯೇ ಮೈ ನೇಚರ್ ಇಂಡಿಯಾ. ಅನಾದಿ ಕಾಲದಿಂದಲೂ ದೇಶದಲ್ಲಿ ಉದ್ಯೋಗದ ಕೊರತೆ ಇರಲಿಲ್ಲ. ಆದರೆ ಸುಮಾರು 20ನೇ ದಶಕದಿಂದೀಚೆಗೆ ಸಾಕಷ್ಟು ಸಮಸ್ಯೆಗಳು ಶುರುವಾಯಿತು. ಅದರ ಸಂಶೋಧನೆಯ ಪ್ರತಿಫಲವೇ ವಾಂಟೆಡ್ ಫಾರ್ಮರ್. ದೇಶಕ್ಕೆ ರೈತ ಎಷ್ಟು ಅನಿವಾರ್ಯತೆಯೋ ಅದೇ ರೀತಿ ಅವರ ಮಾರ್ಗದರ್ಶಿಗಳು ಹಾಗೂ ಸಹವರ್ತಿಗಳಾದ ಬ್ರಾಹ್ಮಣರು, ಅರ್ಚಕರು, ಅಕ್ಕಸಾಲಿಗರು, ಆಚಾರರು, ವೈಶ್ಯರು, ಶಿಲ್ಪಿಗಳು, ಕುಂಬಾರರು, ನೇಕಾರರು, ಚಮ್ಮಾರರು ಹೀಗೆ ಸಾಕಷ್ಟು ಜನಾಂಗದವರು ಪ್ಲಾಸ್ಟಿಕ್ ಎಂಬ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡುವ ಅವಶ್ಯಕತೆ ಇದೆ. ನಮ್ಮ ಸಂಸ್ಥೆಯು ಈ ಎಲ್ಲಾ ಜನಾಂಗದವರ ಜೊತೆ ಚರ್ಚಿಸಿ ಅವರೆಲ್ಲರ ಕಸುಬುಗಳನ್ನು ಪ್ರೋತ್ಸಾಹಿಸಲು ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ ಮೈ ನೇಚರ್ ಇಂಡಿಯಾ. ಭಾರತದ ಜನಪದ ಕಲೆಗಳಾದ ಡೊಳ್ಳು ಕುಣಿತ, ಯಕ್ಷಗಾನ, ಬಾಂಗ್ರಾ, ಗಾರ್ಬಾ, ಗುಮಾರ್, ಬಿಹು, ಲಾವಣಿ, ಗುಮುರ, ಪಿಲಿಕಲಿ, ಕರಕಟ್ಟಂ, ವೀರನಾಟ್ಯಂ ಇನ್ನು ಹಲವು ಕಲೆಗಳು ಅಳಿವಿನ ಅಂಚಿನಲ್ಲಿವೆ. ಈ ಎಲ್ಲಾ ಜನಪದ ಕಲೆಗಳನ್ನು ಉಳಿಸಿ, ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವುದೇ ಮೈ ನೇಚರ್ ಇಂಡಿಯಾ.in ಸಂಸ್ಥೆಯ ಮುಖ್ಯ ಧ್ಯೇಯ. ಕರಕುಶಲ ಕಲೆಗಳಾದ ಶಿಲ್ಪಿಗಳು, ಮರದ ಆಟಿಕೆಗಳ ಉತ್ಪಾದಕರು, ಆಭರಣಗಳ ಕಸೂತಿ, ಬಟ್ಟೆ ಕಸೂತಿ, ಕುಂಬಾರಿಕೆ, ಕಲ್ಲಿನ ಕೆತ್ತನೆಗಳು, ಪರಿಸರ ಸ್ನೇಹಿ ಉತ್ಪನ್ನಗಳು, ಲೋಹದ ಕರಕುಶಲ ವಸ್ತುಗಳು, ಕಾಗದದ ಉತ್ಪನ್ನಗಳು, ಇನ್ನು ಹಲವು ಕರಕುಶಲ ಕಲೆಗಳು ಪ್ಲಾಸ್ಟಿಕ್ನ ಹಾವಳಿಯಿಂದ ಕಣ್ಮರೆಯಾಗುತ್ತಿವೆ. ಈ ಎಲ್ಲಾ ಸಂಪತ್ತನ್ನು ಉಳಿಸಿ ಬೆಳೆಸಲು ಹಗಲಿರುಳು ಶ್ರಮಿಸುತ್ತಿದೆ ಮೈ ನೇಚರ್ ಇಂಡಿಯಾ.org. ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತಾವು ಬೆಳೆದ ಎಲ್ಲಾ ಉತ್ಪನ್ನಗಳನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಆನ್ಲೈನ್ ವೇದಿಕೆಯನ್ನು ಒದಗಿಸುತ್ತಿದೆ. ತಮ್ಮ ಉತ್ಪನ್ನಗಳ ಸಂಪೂರ್ಣ ಮಾಹಿತಿ, ನಿಗದಿತ ಬೆಲೆ, ಎಲ್ಲಾ ವಿವರಗಳನ್ನು ಆನ್ಲೈನ್ನಲ್ಲೇ ತಾವು ಹಾಕಬಹುದು ಮತ್ತು ಮುಕ್ತವಾಗಿ ವ್ಯವಹರಿಸಬಹುದು. ಈ ಎಲ್ಲಾ ಹೊಸ ಆವಿಷ್ಕಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದೆ ಮೈ ನೇಚರ್ ಇಂಡಿಯಾ.com. ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ, ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. ಮೈ ನೇಚರ್ ಇಂಡಿಯಾ.com, ಮೈ ನೇಚರ್ ಇಂಡಿಯಾ.in, ಮೈ ನೇಚರ್ ಇಂಡಿಯಾ.org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ. ಬನ್ನೂರು ವಿಶೇಷ ಅಂತ ಹೇಳೋದು, ಇವತ್ತು ಗಾಗೇಗೌಡರು ಸಾರ್ ಹತ್ರ ಇದೆಯೋ, ಅದು ಯಾವ ಊರು, ಬನ್ನೂರು ಅಂದ್ರೆ ತಳಿ ಇದೆಯಾ, ಬಂಡೂರು ತಳಿ ಇದೆಯಾ ಅಂತ ಕೇಳಿದ್ರೆ ಸರ್ ನಮಸ್ಕಾರ. ಸುಮಾರು ಜನಕ್ಕೆ ಒಂದು ಕರ್ನಾಟಕ ಜನಕ್ಕೆ ಒಂದು ಕನ್ಫ್ಯೂಸ್ ಇದೆ, ಇದು ಬಂಡೂರ ಬನ್ನೂರ, ಈ ತಳಿ ವಿಶೇಷತೆ ಏನು ಹೇಳ್ತಾರೆ? ಈ ವರ್ಲ್ಡ್ ಅಲ್ಲಿ ಎಷ್ಟು ತಳಿ ಇದೆ ಇದು ಅಂತ ಹೇಳಿ? ಸರ್ ಇದು ಪ್ಯೂರ್ ಬಂಡೂರು ತಳಿ. ಓಕೆ. ಬನ್ನೂರು ತಳಿ ಬೇರೆ ಸರ್, ಬಂಡೂರು ತಳಿ, ಬಂಡೂರ ಪ್ಯೂರ್ ತಳಿ. ಇದರ ವಿಶೇಷ ಏನಂದ್ರೆ ಕಾಲ್ ಕಂಬ, ಕೊಳ್ಮಾಲು, ಒಂಥರ ಬಿಳಿ ಮುಖ ಈ ತರ ಎಲ್ಲ ಇರ್ತದೆ. ಇದು ಮರಿನೇ ಬಂದ್ಬಿಟ್ಟು 25,000, 50,000, 80,000, 1,00,000 ಗಂಟೆ ಹೋಗುತ್ತೆ ಸರ್. ಇದು ಒಂದು ಮರಿ ಗಂಡು ಮರಿ, ಪ್ಯೂರ್ ಮರಿ. ಅದ್ರ ಡಿಫ್ರೆಂಟ್ ಅಂದ್ರೆ ಇದು ಕೊಳ್ಮಾಲು, ಕಾಲು, ಕತ್ತು, ಚಾವಣಿ ಅಂತೀವಿ ನಾವು, ಹಸೆ ಗಿಸೆ ಎಲ್ಲ ಈ ತರ ಎಲ್ಲ ಪ್ಯೂರ್ ತಳಿ. ಇದು ಬಂಡೂರು ತಳಿ ಅಂತ. ಬಂಡೂರು. ಈಗ ಬಂಡೂರು ತಳಿ ಸರ್, ಈಗ ನಾನೊಂದು ರೈತ, ನಾನು ಒಂದು ಬಂಡೂರು ತಳಿ ಸಾಕ್ಬೇಕು. ಈಗ ಬಂಡೂರು ತಳಿಗೆ ಎಷ್ಟು ಹೆಣ್ಣು ತಗೋಬೇಕು, ಎಷ್ಟು ಒಂದು ಗಂಡು ತಗೋಬೇಕು, ಮತ್ತೆ ಇದು ವರ್ಷಕ್ಕೆ ಎಷ್ಟು ಮರಿ ಇಕ್ಕುತ್ತೆ, ಏನೆಲ್ಲ ಕಾಯಿಲೆ ಬರುತ್ತೆ ಅಂತ ಹೇಳ್ತೀರಾ? ಇಡೀ ವರ್ಲ್ಡ್ ಅಲ್ಲಿ ಒಂದೊಂದು ಆರ್ಟಿಕಲ್ ಹೋಗ್ತಾ ಇದೆ, ಒಂದು ವರ್ಲ್ಡ್ ಅಲ್ಲಿ ಬರೀ 2,000 ಕುರಿ ಮರಿ ಇರೋದು ಅಂತ ಹೇಳಿ, ಅದ್ರ ಬಗ್ಗೆ ಹೇಳ್ತೀರಾ ಒಂದ್ ಸ್ವಲ್ಪ? ಸರ್ ಕಾಯಿಲೆ ಅಂದ್ರೆ ಯಾವ್ದೋ ಮಳೆಗಳೇ ಬಂದಾಗ ನೆಗಡಿ, ಸೀನು, ಕೆಮ್ಮು ಆತರ ಬಂದ್ಬಿಡ್ತದೆ. ಒಂದ್ ಕೆಲವು ಕಾಯಿಲೆ ಬರ್ತದೆ. ಇದಕ್ಕೆ ಯಾವ್ದೇ ಕಾರಣ ಕಾಯಿಲೆ ನಮ್ಗೆ ಇವತ್ತು ಇದ್ ಮಾಡಿಲ್ಲ.
ಇದೊಂದ್ರೆ ವಿಶೇಷ ಅಂದ್ರೆ ಒಂದು 15 ಕುರಿಗೆ ಒಂದು ಟಗರು ಮಡಿಕತ್ತೀವಿ ಸರ್. 15 ಕುರಿ ಹೊಂಟಾಗ್ರು. ಒಂದು ಟಗರು ವರ್ಷಕ್ಕೆ ಎಷ್ಟು ಮರಿ ಇಡುತ್ತೆ? ಎರಡ್ ಸರಿ ಮರಿ ಹಾಕುತ್ತೆ ಎಷ್ಟು ಸರ್. ತಿಂಗಳಿಗೆ ಒಂದ್ಸಲ? 6 ತಿಂಗಳಿಗೆ ಒಂದ್ಸರಿ. 6 ತಿಂಗಳ ಒಂದು ಮರಿ ಎಷ್ಟು ಸೇಲ್ ಮಾಡ್ತೀರಾ ಇದು? ಒಂದು ಮರಿ ಇಲ್ಲ ಅಂದ್ರೆ ಕನಿಷ್ಠ ಅಂದ್ರೆ ಸಹ ಒಂದು 16-20 ಸಾವಿರ. 16 ಗಂಡು ಮರಿ ಆದ್ರೆ 25 ಸಾವಿರ 16 ಸಾವಿರ ಗಂಡು ಮರಿ 25 ಸಾವಿರ. ಆ ತರ ಅಲ್ಲಿವರೆಗೂ ಮಾಡ್ತಿದ್ವಿ ಸರ್. ಓಕೆ, ಇದು ಎಷ್ಟು ವರ್ಷ ಆಯಸ್ ಇದಕ್ಕೆ? ಇದಕ್ಕೆ ಒಂದು 20 ವರ್ಷ ಆಯ್ತು ಸರ್. 20 ವರ್ಷ. 20 ವರ್ಷಕ್ಕಾದ್ರೆ ವರ್ಷಕ್ಕೆ 2 ಮರಿ ಅಂದ್ರೆ 40 ಮರಿ ಇಡುತ್ತೆ ವರ್ಷಕ್ಕೆ. ಹ್ಮ್ ಸರಿ. ಓಕೆನಾ ಸರ್? ಸರ್ ಇದಕ್ಕೆ ಏನೆಲ್ಲ ಫುಡ್ ಹಾಕ್ತೀರಾ ಇದಕ್ಕೆ? ಮಾಮೂಲಿ ಸರ್ ಬೆಳಿಗ್ಗೆ 10 ಗಂಟೆ ಬಿಡ್ತಿದೀವಿ, 5:30 6 ಗಂಟೆವರೆಗೂ ಮೇಯ್ತೆ. ಈಗ ಸರಿ ಹೇಳಿ. ಸರ್ ಇದು ಬೆಳಿಗ್ಗೆ 10 ಗಂಟೆ ಬಿಡ್ತೀವಿ, 6:15 ಗಂಟೆ ಮೇಯಿಸ್ಬೇಕು ಸರ್. 6:30 ಗಂಟೆ. ಓಕೆ ಓಕೆ ಸರ್, ಇದಕ್ಕೆ ಏನಕ್ಕೋಸ್ಕರ ಇದು ಸುಪ್ರಸಿದ್ಧಿ ಆಗಿರೋದು? ಇದು ಏನಕ್ಕೋಸ್ಕರ ಸಾಕ್ತಾರೆ ಇಲ್ಲಿ? ಅದಕ್ಕೋಸ್ಕರ ಬೇರೆ ಮರಿ ಎಲ್ಲ 2,000-3,000 ಕುರಿ ಮರಿ ಸಿಗುತ್ತೆ, ಸರ್ 16,000. ಅದು ನಮ್ಗೆ ಇಡ್ಸಿದ ಕಾಲು ಎತ್ತರ ಸರ್. ಅದು ಹೈಟು ಈ ಕೆಲವರು 100, 200, 2,000 ಗಂಟೆ ಮಾಡ್ಕೊಂಡು ಮೇಯಿಸ್ತಾರೆ ಸರ್. ಅದೇ ಬೇರೆ ಇದೇ ಬೇರೆ, ನಮ್ಗೆ ಬಂಡೂರೇ ಬೇರೆ ಬನ್ನೂರೇ ಬೇರೆ. ಭಾರಿ ಹೆಸರುವಾಸಿ ಆಗಿರೋದು ಕುರಿಗೆ ಆತರ ಹೆಸರು ಇದೆ. ಚೆನ್ನಾಗಿ ತಗರ ಚೆನ್ನಾಗಿ ಬೆಳವಣಿಗೆ ಬರ್ತವೆ, ಚೆನ್ನಾಗಿ ಮೇಯಿಸ್ರು ಒಂದು 40 ಕೆಜಿ 30 ಕೆಜಿ 35 ಕೆಜಿ ಗಂಟು ಬರ್ತದೆ. ಇದು ಎಷ್ಟು ಕೆಜಿ ವರೆಗೂ ಬರುತ್ತೆ ಇದು? ಇದು ಒಂದು ಇಲ್ಲಾಂದ್ರೆ ಒಂದು 22 ಕೆಜಿ 23 ಕೆಜಿ ಬರ್ತದೆ ಸರ್. ಸರ್ ಈಗ ನಾವು 15 ದಿನದ ಮರಿ ತಗೊಂಡು ಹೋದೆ, ಎಷ್ಟು ದಿನಕ್ಕೆ ಮರಿ ಹಾಕಕ್ ಸ್ಟಾರ್ಟ್ ಆಗುತ್ತೆ ಇದು? ಸೊ ಇದು ಮರಿ ಅಂದ್ರೆ ಅಲ್ಲಿ ಒಂದು ಕತ್ರಿ ಮಾಡ್ತೀವಿ, ಕಟಿಂಗ್ ಮಾಡ್ತೀವಿ ಸರ್. ಒಂದ್ ಕತ್ರ ಆದ್ಮೇಲೆ ಟಗರ ಹಿಡಿದ್ರೆ ಒಂದ್ ಕತ್ರಿ ಎಷ್ಟು ದಿನಕ್ಕೋಸ್ಕರ ಕತ್ರಿ ಮಾಡ್ತೀರಾ? ಅದು 6 ತಿಂಗಳು ಒಂದ್ಸರಿ ಸರ್. 6 ತಿಂಗಳಿಗೆ ಒಂದ್ಸಲ. 6 ತಿಂಗಳ ಆದ ತಕ್ಷಣ ಮರಿ ಸ್ಟಾರ್ಟ್ ಆಗುತ್ತೆ. ಇದೇನ್ ಸರ್ ಇದು ಗುಲ್ಟು ಬಂದಿದೆಯಲ್ಲ ಎರಡು? ಏನು ಇದು ಇದ್ರೆ ಸರ್ ಇದಕ್ಕೆ ಬೆಲೆ, ಇದಕ್ಕೆ ಬೆಲೆ? ಇದಕ್ಕೆ ಬೆಲೆ. ಇದು ಹೆಣ್ಣ ಗಂಡ? ಇದು ಹೆಣ್ಣು ಸರ್. ಹೆಣ್ಣು. ಗಂಡಿಗೂ ಬರುತ್ತೆ ಅದು? ಗಂಡಿಗೆ ಇದ್ದಿದ್ದು ಸೂಪರ್. ಅದು ಸೂಪರ್. ಓಕೆ ಓಕೆ ಸರ್. ಸುಮಾರು ಜನಕ್ಕೆ ಒಂದು ನಮ್ದು ರಾಜ್ಯದ ಹೆಮ್ಮೆ ಬಂಡೂರು ತಳಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ. ಸುಮಾರು ಹಲವಾರು ಜನ ಕನ್ಫ್ಯೂಸ್ ಇರ್ತಾರೆ. ಸುಮಾರು ದಿನದಿಂದ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಸುಮಾರು ಜನಗಳಿಗೆ ಬಂಡೂರು ಗೊತ್ತಿಲ್ಲ, ಬನ್ನೂರು ಗೊತ್ತಿಲ್ಲ. ಇದೊಂದು ಇಡೀ ವಿಶ್ವದಲ್ಲಿ ನಮ್ಮ ರಾಜ್ಯದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೂರು ತಳಿ. ಇದೊಂದು ತಳಿ ಅಭಿವೃದ್ಧಿ ಮಾಡ್ತದೆ. ಇಡೀ ವಿಶ್ವದಲ್ಲಿ 1800 ಮರಿಗಳು ಅಷ್ಟೇ ಇರೋದು ಸರ್. ಇದ್ರ ವಿಶೇಷ ಕೇಳೋಣ ಮಾದೇವ್ ಸರ್. ಯಾಕಂದ್ರೆ ತುಂಬಾ ಜನಗಳಿಗೆ ನಮ್ಮ ರಾಜ್ಯದ ಹುಡುಗರಿಗೆ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಬಂಡೂರು ತಳಿನ ತಳಿ ಅಭಿವೃದ್ಧಿ ಸಾಕ್ತಾ ಇದಾರೆ ಅಂತ. ಇದ್ರದ್ದು ವಿಶೇಷತೆ ಹೇಳ್ತೀರಾ? ಸುಮಾರು ಜನ ಗೊತ್ತಿಲ್ಲ. ನಾವು ಎಲ್ಲಾ ಕಡೆ ಓಡಾಡಿ ಒಂದು ಜನಗಳಿಗೆ ಅರಿವು ಮೂಡಿಸ್ತಾ ಇದೀವಿ. ಬಂಡೂರು ಮತ್ತೆ ಬನ್ನೂರು ಇದೊಂದು ನಮ್ಮ ರಾಜ್ಯದ ಹೆಮ್ಮೆ ಅಂತ ಹೇಳ್ಬೋದು. ಒಂದು ಬ್ರಿಟಿಷ್ ಕಾಲದ ವಿಜಯನಗರ ಸಾಮ್ರಾಜ್ಯದಿಂದ ಇರೋಂತ ಬಂಡೂರು ತಳಿ. ಇದ್ರ ವಿಶೇಷತೆ ಏನಕ್ಕೋಸ್ಕರ ಸಾಕ್ತಾ ಇರೋದು ಅದ್ರ ಬಗ್ಗೆ ಹೇಳ್ತಾ. ಒಂದ್ ಮರಿ ಎಷ್ಟು? ನಾನು ಸುಮಾರು ಜನಕ್ಕೆ ಕೇಳಿದೆ, ಒಂದ್ ಮರಿ 16,000ದಿಂದ 1.5 ಲಕ್ಷ ರೂಪಾಯಿವರೆಗೂ ಸೇಲ್ ಮಾಡ್ತಾರೆ. ಏನಕ್ಕೋಸ್ಕರ ಅಷ್ಟಕ್ಕೆ ಸೇಲ್ ಮಾಡ್ತಾರೆ ಅಂತ? ಸಣ್ಣ ಮರಿ ಇದು ಜಾತಿ ಚೆನ್ನಾಗದ. ಮಟನ್ ದಲ್ಲ ಇದು. ಮಟನ್ ಗಿಟನ್ ಇದು ಗೀಟದಿಲ್ಲ. ಸಾಕಕ್ಕೂ ಒಳ್ಳೆ ತಳಿ ಸಾಕಕ್ಕೆ. ಓಕೆ. ಅದರಿಂದ ಸಣ್ಣ ಮರಿಗಳಿಗೆ 8,000 10,000 15,000 20,000 25,000 ಒಂದೊಂದು ಕುರಿ 30,000 ಲಕ್ಷ ಗಂಟೆ ಟಗರುಗಳು ಒಳ್ಳೆ. ಏನಕ್ಕೋಸ್ಕರ ಹೆಂಗ್ ನಾವು ಒಂದು ಕುರಿ ಮರಿ ತಗೋಬೇಕು ಇವತ್ತು? ನನಗೊಂದು 10 ಹೆಣ್ಣು 1 ಗಂಟು ತಗೋಬೇಕು. ನಾನು ಸೆಲೆಕ್ಷನ್ ಮಾಡೋದಾದ್ರೆ ಯಾವ ತರ ಸೆಲೆಕ್ಷನ್ ಮಾಡ್ಬೇಕು? ಏನು ಅದ್ರ ಕಥೆ? ಜಾತಿ ಮೇಲೆ ನೋಡಿ ಬುದ್ಧಿವಂತರು ಹಿರೀಕರು ನೋಡಿ ತಿಳಿದು ಈ ತಳಿ ತಕ್ಕಂದ್ರೆ ಹೆಂಗೆ ಏನು ಅಂತ ತಿಳ್ಕೊಂಡು ಪರ್ಚೇಸ್ ಮಾಡಿ. ಓಕೆ. ಇದ್ರಲ್ಲೂ ಬಂದು ಯಾವ್ದಾದ್ರು ಒಳ್ಳೆ ತಳಿ ಅದ್ರ ಮೇಲೆ ಸೆಲೆಕ್ಷನ್ ಮಾಡ್ಬೇಕು. ಇದ್ರಲ್ಲಿ ಬಂದು ಇದೆಲ್ಲ ಏನಕ್ಕೆ ಬಿಟ್ಟಿರೋದು? ಇದು ಮುದ್ದೆ ಇದೆಲ್ಲ ಕೊಳ್ಳು ಅಂತ ಕೊಳ್ಳುಮಲೆ ಅಂತ ಬರ್ತದೆ. ಕೊಯ್ಮಲೆ ಅಂತ ಲಕ್ಷಣಕ್ಕೆ ಅದು ಇದಿತ್ತು ಅಂದ್ರೆ ಇನ್ನೂ ಲಕ್ಷಣ ಕಾಸ್ಟ್ಲಿ ಜಾಸ್ತಿ. ಈಗ ಸುಮಾರು ಜನ ಬಂದು ಇಲ್ಲ ಬಂಡೂರ್ ಕರಿ ಅಂತಾರಲ್ಲ, ಅದೇನಕ್ಕೆ ಅದು ಬನ್ನೂರ್ ಕುರಿ ಅಂತ? ಬನ್ನೂರ್ ಕುರಿ ಅಂದ್ರೆ ಹೆಸರು ಅಷ್ಟೇ ಬಂದಿರೋ ಸಾದು ತಳಿ ವನರ ಕುರಿ. ಇವಕ್ಕೆ 4-5 ಕಪಡಿ ಕುರಿ, ಕಾವೇರಿ ಕುರಿ ಅಂತ ಈ ತರ ಹೆಸರು ಕಟ್ಟೋರು ಇದಕ್ಕೆ ಜಾತಿ. ಬಂಡೂರಲ್ಲೇ. ಓಕೆ. ಇದು ಬಂಡೂರ್ ತಳಿ, ಬನ್ನೂರ್ ಅಲ್ಲ ಇದು. ಬನ್ನೂರ್ ಬಂದು ಮಾಂಸಕ್ಕೆ, ಬಂಡೂರ್ ಬಂದು ಇದಕ್ಕೆ ತಳಿ ಅಭಿವೃದ್ಧಿಗೆ. ಓಕೆ. ಇದು ನಿಮಗೆ ಇನ್ನೇನು ವಿಶೇಷತೆ ಎಲ್ಲ ಗೊತ್ತು ಬಂಡೂರ್ ತಳಿ ಬಗ್ಗೆ? ನಿಮ್ಗೆ ಇನ್ನೇನು ವಿಶೇಷತೆ ಗೊತ್ತಿದ್ರ ಬಗ್ಗೆ? ಹೈಟು ಕಾಲು ಕುಳ್ಳಾಗಿರ್ಬೇಕು, ಕಾಲ್ಕಂಬ ಇವು ಸೈಜ್ ಆಗಿರ್ಬೇಕು ಮರಿ. ಈ ಎದಭುಜ ತಕೊಂಡಿರ್ಬೇಕು ಚೆನ್ನಾಗಿ. ಆ ತರ ಮರಿಗಳು ತಳಿ ಚೆನ್ನಾಗಿ ಬರ್ತಾವ ಮರಿ ಸಾಕಕ್ಕೆ. ಲುಕ್ ಆಗಿರ್ತವೆ, ಮನೇಲಿ ಆಟ ಆಡ್ಕೊಂಡಿರ್ತವೆ. ಏನೋ ತಾಪತ್ರ ಗೀಪಾತ್ರ ಏನು ಮಾಡಲ್ಲ. ಓಕೆ. ಇದು ನಮ್ದು ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು.